ಸಮಗ್ರ ಬೇಂದ್ರೆ ವಿಮರ್ಶೆ. ಸಮಗ್ರ ಬೇಂದ್ರೆ ವಿಮರ್ಶೆ ಗ್ರಂಥವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈಗ ನಮ್ಮ ದೃಷ್ಟಿ, ನಮ್ಮ ನೋಟ ಕೇವಲ ಶ್ರೀ ಆಮೂರ್ ಅವರು ಬರೆದಂಥ ಹೊಸ ಪ್ರಕರಣ ಈ ಗ್ರಂಥದಲ್ಲಿ ಇದೆ. ಅದು ರಮಣ ಹೃದಯ ಅನ್ನುವಂಥ ಶಿರೋನಾಮೆಯನ್ನು ಪಡೆದಿದೆ. ರಮಣ ಹೃದಯ ಅನ್ನುವಂಥ ಶಿರೋನಾಮೆಯನ್ನು ಪಡೆದಿದೆ. ಅದರಲ್ಲಿ ಏನಾಗಿದೆ ಅಂತಂದರೆ, ಆ 1ನೇ ಶ್ಲೋಕ, ರಮಣ ಹೃದಯದಲ್ಲಿ 1ನೇ ಆ ನುಡಿ, ಆ ಶ್ಲೋಕ ಅದರಿಂದ ಪ್ರಾರಂಭ ಮಾಡಿದ್ದಾರೆ ಅಥವಾ ನಡು ಎಲ್ಲೆಲ್ಲೂ ಅವರು ಉದಾಹರಿಸ್ತಾರೆ. ಅದನ್ನು ನಾನು ಇವತ್ತು ಓದ್ತಾ ಇದ್ದೇನೆ. ಇದು ಸಂಸ್ಕೃತ ಶ್ಲೋಕ. ಸತ್ಪ್ರತ್ಯಯಾ ಕಿಂ ನು ವಿನಾ ವಿಹಾಯ ಸಂತಂ ಹೃದ್ದೇಶ ಚಿಂತಾರಹಿತೋ ಹೃದಾಖ್ಯ ಕಥಂ ಸ್ವರಾಮಸ್ತಯಮೇಯಮೇಕಂ ತಸ್ಯ ಸ್ಮೃತಿಸ್ತತ್ರ ದೃಢೈವ ನಿಷ್ಠಾ. ಬೇಂದ್ರೆಯವರ ರಮಣ ಹೃದಯದಲ್ಲಿ ಇರುವಂಥ 1ನೇ ಕವನ ಇದು. ಉಂಟೆಂಬುದರ ಅರಿವು ಅದ ಬಿಟ್ಟು ಇರಲಹುದೇ, ಇದೆ ಇಲ್ಲ ಎಣಿಸದ ಎದೆಯಾಯಿದೆ, ಅಳತೆಗಳ ಒಡದೊಂದ ನೆಂತಾರ ನೆನೆವುದು, ನೆನೆವೇ ಘನವಾಗುಳಿದ ಉಳಿವೇಯದೆ. ನಾನು ಮಾಡಿದೊಂದು ಭಾವಾನುವಾದ ಓದ್ತೇನೆ. ಇರುವಿಕೆ ಸತ್ಯ, ಅರಿವು ಯಾವುದು ಇರುವುದೋ ಅದೇ ಅಲ್ಲವೇ, ಅದೇ ಹೃದಯವು, ಅದನ್ನು ಇದೆ ಇಲ್ಲ ಎಂದು ಲೆಕ್ಕ ಹಾಕಲು ಆಗದು. ಯಾವುದನ್ನು ಅಳತೆಗೆ ಹೊಂದಾಣಿಕೆ ಮಾಡುವುದು ಸಾಧ್ಯವಿಲ್ಲವೋ ಅದನ್ನು ಹೇಗೆ ವಿಚಾರಿಸುವುದು? ವಿಚಾರವು ಪೂರ್ಣಗೊಂಡಾಗ, ಇಲ್ಲವಾದಾಗ ಉಳಿಯುವುದೇ ಹೃದಯದ ಇರುವಿಕೆಯು. ಇಲ್ಲಿ ನಮ್ಮ ಶ್ರೀ ಆಮೂರವರು ಎಷ್ಟು ಅದ್ಭುತವಾದ ವಿಮರ್ಶೆಯನ್ನು ಮಾಡಿದ್ದಾರೆ ಅಂದರೆ ಆಶ್ಚರ್ಯ ಅನ್ನಿಸ್ತದೆ. 787 ಅಂತ ನಾನು ಅದನ್ನು ಓದ್ತೇನೆ, ಆ ಪೂರ್ಣ ಪಾಠವನ್ನು ಓದ್ತೇನೆ. ನೋಡಿ ಎಷ್ಟು ಅದ್ಭುತವಾದ ವಿಮರ್ಶೆಯನ್ನು ಮಾಡಿದ್ದಾರೆ. ಅದರ ಅರ್ಥ ಏನಪ್ಪ ಅಂತಂದರೆ, ಅದು ಹೇಳಿದ್ನಲ್ಲಿ ಆಗಲೇ ಓದಿದ್ನಲ್ಲ, ಅದರ ಅರ್ಥ ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಅದ್ಭುತವಾದಂಥ ಇರುವಿಕೆಯ ದರ್ಶನ ಹೃದಯದಲ್ಲಿಯೇ ನೆಲೆಸಿರುವಾಗ ಅದನ್ನು ಶೋಧಿಸಬೇಕು. ಬೇಂದ್ರೆಯವರ ಅನುವಾದದಲ್ಲಿ ಈ ಅರಿವು ಇನ್ನೂ ಸ್ಪಷ್ಟವಾಗಿ ಮೂಡಿ ಬಂದಿದೆ. ಆಗಲೇ ಓದಿದ್ನಲ್ಲ, ಉಂಟೆಂಬುದರ ಹೃದಯದ ಅನುಭವವು ಸ್ವಯಂ ಪ್ರಮುಖವಾದ ಸತ್ಯವಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತಲೇ ಬೇಂದ್ರೆಯವರು ಅದಕ್ಕೆ ವಿವೇಕ ಎಂಬ ಇನ್ನೊಂದು ತತ್ವವನ್ನು ಸೇರಿಸಿದರು. ಅವರ ಕೊನೆಯ ಸಂದೇಶ ಏನಿತ್ತಪ್ಪ ಅಂದ್ರೆ, ಹೃದಯ ಅಧಿಕ್ ವಿವೇಕ ಎಂಬವರ ಹೇಳಿಕೆಯನ್ನು ಸಹ ಇಲ್ಲಿ ನೆನೆಯಬಹುದು. ಕಾವ್ಯ ವೈಖರಿಯ ಹೃದಯ ದೇವಯಾತ್ರೆ ಎಂಬ ಕವಿತೆಯಲ್ಲಿ ಇದೇ ಮಾತನ್ನು ಕಾವ್ಯದ ಭಾಷೆಯಲ್ಲಿ ನುಡಿದಿದ್ದಾರೆ. ಏನಂತ? ಹೃದಯ ವಿವೇಕದ ಬೆಸುಗೆ ಆಗಲಿ ಅದು ಅಖಂಡನ ತಾಂತ್ರಿಕ ಅಂಥೇಳಿ ಅವರು ಅದ್ಭುತವಾದಂಥ ಈ ಕವನ. ಇನ್ನೊಂದು ಕವನವನ್ನು ಅವರು ಕೋಟ್ ಮಾಡ್ತಾರೆ. ಇನ್ನೊಂದು, ಅದು 31, 21 ಹಿಂಗೇನಾಗಿದೆ, ಅದು ಇರಲಿ, ಅದು ನಾವು ಓದಿಬಿಡ್ತೇನೆ ನೋಡಿ. ಮೌನೇನ ಮಜ್ಜನ್ಮನಸಾ ಸ್ವಮೂಲ ಚರ್ಚೈವ ಸತ್ಯಾತ್ಮ ವಿಚಾರಣಂ ಸ್ಯಾತ್ ವಿಕ್ಷೋಪಮೇತನ್ಮಮ ಸ್ವರೂಪಂ ಇತಿ ಪ್ರಮಾ ಸತ್ಯ ವಿಚಾರಣಾಂಗಂ. ಈ ಶ್ಲೋಕದ ಅನುವಾದದಲ್ಲಿ ಬೇಂದ್ರೆಯವರ ಉಜ್ವಲ ಅನುವಾದ ಪ್ರತಿಭೆ ತಾನೇ ತಾನಾಗಿ ಮೆರೆದಿದೆ.
ಮೂಲದ ಮಜ್ಜನ ಎಂಬ ಸೂಚನೆಯ ಎಳೆಹಿಡಿದು ಸುಂದರವಾದ ರೂಪಕವನ್ನು ಅವರು ಸೃಷ್ಟಿಸಿದ್ದಾರೆ. ಮೌನ ಕಾಸಾರದ ತಳಸೋಸಿ ಕಾಣಲು ನಾನೆಂಬ ಬಗೆ ಬೇಕು ಬಂತ್ಯಂತಿದು. ನಾನಲ್ಲ ಇದು ನನ್ನದಲ್ಲ ಇದೆನ್ನುತ್ತ ತಾನೆಂಬ ಗಡ್ಡೆಗೆ ಬಗೆಬಹುದು. ಬೇಂದ್ರೆಯವರ ಚಿಂತನದ ಕೇಂದ್ರದಲ್ಲಿರುವ ನಾನು, ತಾನು ತತ್ವಗಳೇ ಇಲ್ಲಿಯೂ ಕೇಂದ್ರದಲ್ಲಿವೆ. ನಾನು ಎಂಬ ಅಹಮಿಕೆಯನ್ನು ಅಲ್ಲಗಳದೇ ತಾನು ಎಂಬ ಸತ್ಯವನ್ನು ತಲುಪಬೇಕು. ಇದು ಮೌನದಲ್ಲಿ ನಡೆಯುವ ಕ್ರಿಯೆ ಎಂದು ತತ್ವ ಇಲ್ಲಿ ಸಾಕಾರಗೊಂಡಿದೆ. ಈಗ ನಾವು ಎಲ್ಲಿ ಹೋಗ್ತಾ ಇದ್ದೇವಪ್ಪ ಅಂತಂದರೆ, ಬೇಂದ್ರೆಯವರು ಈ 40 ಕವನಗಳನ್ನು ಬರೆದ ನಂತರ ಅವರು ತಮ್ಮದೇ ಆದಂಥ 8 ನುಡಿಗಳನ್ನು ರಚಿಸಿದ್ದಾರೆ. ಈ ರಮಣ ಹೃದಯದ ಓದುಗರಿಗೆ, ಅಭ್ಯಾಸಿಗಳಿಗೆ ಅಪೂರ್ವವಾದ ಮಾಹಿತಿಯನ್ನು ನೀಡಿದ್ದಾರೆ. ಆ ಮೊದಲ ನುಡಿಯನ್ನು ನಾವು ಓದಿದ್ವಿ. ಮುಂಬೆಳಗ ಕಿರಣವೇ ಅರುಣಾಚಲದಿಂದಿಳಿದು ರಮಣವಾಣಿಯ ಲೇಖ ಸರವಾಗಿದೆ. ಹಳವಾತೆ ಹುಸಿ ತೊಳೆದು ಹೊಳೆದು ಮುತ್ತಿನ ಹೊಸತಾಗಿ ತಾನಂತಿದೆ. ಈ ಅದ್ಭುತವಾದಂಥ ಈ ನುಡಿ, ಅದನ್ನು ನಮ್ಮ ಶ್ರೀ ಆಮೂರವರು ಎಷ್ಟು ಚಂದ ವಿಮರ್ಶೆ ಮಾಡ್ಯಾರ್ರಿ. ಬೆಳಗು ಕವಿತೆಯಲ್ಲಿ ಮೂಡಣದ ಬಾಗಿಲ ತೆರೆದು ಬೆಳಕು ಹರಿದು ಜಗವನ್ನೆಲ್ಲ ತೋಯಿಸಿದಂತೆ ಇಲ್ಲಿ ಮುಂಬೆಳಗಿನ ಕಿರಣವೇ ಗಣಪತಿ ಮುನಿಗಳ ಮಯೂಖ ರಮಣರ ವಾಣಿಯಲ್ಲಿ ಏಕಸರವಾಗಿದೆ ಎಂದು ರಮಣ ವಾಣಿಯಲ್ಲಿ ಹೊಗಳಿದ್ದಲ್ಲದೆ, ಇಲ್ಲಿ ಹಳೆವಾತೆ ಅಂದರೆ ಉಪನಿಷದ್ ವಚನ ಶುದ್ಧವಾಗಿ ಹೊಸದಾಗಿ ಹರಿದು ಬಂದಿದೆ ಎಂಬ ಇನ್ನೊಂದು ಮಾತನ್ನು ವರಕವಿ ಶ್ರೀ ಬೇಂದ್ರೆಯವರು ಸೇರಿಸಿದ್ದಾರೆ. ಈ ನುಡಿಯ 3ನೆಯ ಸಾಲಿನಲ್ಲಿ ಬರುವ ಹುತ್ತಿನ ಎಂಬ ಪದಕ್ಕೆ ದೇಸಾಯಿಯವರು ಮುತ್ತಿನ ಎಂಬ ಪರ್ಯಾಯ ಪದವನ್ನು ಬಳಸಿದ್ದಾರೆ. ಬೆಳಗು ಕವಿತೆಯನ್ನು ನೆನಪಿಗೆ ತರುವ ಈ ಪದ ಸೂಕ್ತವಾಗಿದ್ದರೂ ಹುತ್ತು, ಇರುವೆಯ ಗೂಡು, ಇರುವೆ ಎಂಬ ಪದಕ್ಕಿರುವ ಶ್ಲೇಷಾರ್ಥದ ಮೂಲಕ ರಮಣರ ಮೂಲತತ್ವವಾದ ಇರುವಿಕೆಯ ಮಹತ್ವವನ್ನು ಸೂಚಿಸುತ್ತದೆ. ಬೇಂದ್ರೆಯವರಲ್ಲಿ ಇಂಥ ಪ್ರಯೋಗಗಳು ಅಪರೂಪವೇನಲ್ಲ. ಆಮೇಲೆ ನಂತರ ಆಮೂರವರು 5-8 ಅಂದರೆ 5ನೇ ನುಡಿ, ಆ 8ರಲ್ಲಿ 5ನೇ ನುಡಿಯನ್ನು ಹೇಳಿದ್ದಾರೆ. ಎಂಥ ಅದ್ಭುತವಾದಂಥ ನುಡಿ ಅದು, ಎಂಥ ಅದ್ಭುತವಾದ ನುಡಿ ಅಂತ ಅರ್ಥ. ಇಲ್ಲಿ ಅಂಬಿಕಾತನಯನ ಚುಂಬಿಸಿದಳು ತಾಯಿ, ಆಬಾಯಿಯಾಯಿತು ಹಾಡ ಹೊಳೆ. ತಾಯಿಯ ಎದೆ ಹಾಲಿ ನಂತಿದ್ದ ರಮಣರು ಇದೆ ಎನ್ನಲು ಅದೇಯಾಯಿತು ಎದೆಯ ಬೆಳೆ. ತಾಯಿ ಅಂಬಿಕೆಯೇ ತಮ್ಮ ಕಾವ್ಯದ ಸೆಲೆಯಾಗಿದ್ದಳು ಎಂಬ ಮಾತನ್ನು ಬೇಂದ್ರೆಯವರು ಮತ್ತೆ ಮತ್ತೆ ಹೇಳಿದ್ದಾರೆ. ತಾಯಿಯ ಎದೆ ಹಾಲಿನಂತಿದ್ದ ರಮಣರ ಎದೆ ಎಂಬ ಮಂತ್ರ ತಮ್ಮ ಎದೆ ಬೆಳೆಯಾಯಿತು ಎಂದು ಹೇಳಿ ಅವರು ರಮಣರನ್ನು ತಾಯಿಯ ಸ್ಥಾನದಲ್ಲಿ ಕಂಡದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ. ಅದ್ಭುತ. ಮುಂದಿನ ಕೆಲವು ಕವನಗಳಲ್ಲಿ ಕನ್ನಡದ ಶಕ್ತಿ ಅವೆಲ್ಲವನ್ನು ಬರೀತಾರೆ. ಅದು ಕನ್ನಡ ಮುನ್ನಡೆ ಗುಡಿಯತ್ತಿ ಬರುತ್ತಿದೆ, ತನ್ನ ತಾನರಿಯೆಂದು ಒಪ್ಪಿಸಿದೆ. ಆಮೇಲೆ ಒಂದು ಶ್ಲೋಕವನ್ನು, ಮತ್ತೊಂದು ನುಡಿಯನ್ನು ಓದಿ ಬಿಡ್ತೇನೆ, ನಾಳೆ ಅದರ ಅರ್ಥ ಹೇಳ್ತೇನೆ. ಶ್ರೀರಮಣರ ಮಂತ್ರ ಗಣಪತಿಯ ತಂತ್ರದಿ ದತ್ತನ ಧ್ವನಿಯಂತ್ರದಲ್ಲಿ ಬೀಸಿದೆ. ಅರವು ಮಾತಿನ ಅರಿವು
ದೇವವಾಣಿಯ ಸ್ವರವು ಕನ್ನಡದಲ್ಲಿ ತಾನು ಕನ್ನಡಿಸಿದೆ. ಮತ್ತೆ ನಾಳೆ.